ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ದರೆ ಸ್ನೇಹಿತರೆ, ಇವತ್ತಿನೊಂದು ಟಾಪಿಕ್ ಅಂದರೆ ಅದು ಖಂಡಿತವಾಗ್ಲೂ ಈ ಒಂದು ಆರೋಗ್ಯದ ಬಗ್ಗೆ ಅಂತ ಹೇಳ್ತೇನೆ. ಸೊ ತುಂಬ ಜನರಿಗೆ ಈ ಒಂದು ಆರೋಗ್ಯದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತೀರಾ ಅಂತ ನಾನು ಅಂದ್ಕೊಳ್ತೇನೆ. ಸೊ ಆರೋಗ್ಯದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವರಾಗಿದ್ದರೆ ಖಂಡಿತವಾಗ್ಲೂ ನೀವು ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತೇನೆ. ಸೊ ಏನಪ್ಪ ಇವತ್ತಿನ ಟಾಪಿಕ್ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಅದು ನಾವು ದಿನನಿತ್ಯ ಬಳಸುವ ಪ್ರತಿದಿನವೂ ನಾವು ನಮ್ಮ ಬಳಕೆಯಲ್ಲಿರುವ ಒಂದು ವಸ್ತು. ಏನಪ್ಪ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಅಡುಗೆ ಎಣ್ಣೆ. ಸೊ ಎಲ್ಲರೂ ಕೂಡ ಹೇಳ್ತೀರಾ ನಾವು ಯಾವ ರೀತಿಯಾದಂತಹ ಎಣ್ಣೆಯನ್ನು ಬಳಸಬೇಕು ಅಥವಾ ಯಾವ ರೀತಿಯಾದ ಎಣ್ಣೆ ಶುದ್ಧವಾದದ್ದು ನಿಮ್ಮ ತಲೆಯಲ್ಲಿರುತ್ತೆ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ನಾವು ಬೇಸಿಕಲಿ ಹಲವಾರು ಎಣ್ಣೆಗಳನ್ನು ಯೂಸ್ ಮಾಡ್ತೇವೆ, ಬಟ್ ಅದರಲ್ಲಿ ಯಾವುದನ್ನು ಹೇಗೆ ಬಳಸಬೇಕು ಮತ್ತು ಯಾವ ಎಣ್ಣೆಯನ್ನು ಬಳಸಿದರೆ ಒಳ್ಳೆಯದು, ಯಾವ ಎಣ್ಣೆ ನಿಮ್ಮ ಆರೋಗ್ಯವನ್ನು ಒಂದು ಮಟ್ಟದವರೆಗೆ ಕಾಪಾಡಲು ಸಹಾಯ ಮಾಡುತ್ತೆ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ನಿಮ್ಮ ಒಂದು ಲೈಕ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಓಕೆನಾ? ಸೊ ವೀಕ್ಷಕರೇ, ನೀವೇ ಕೇಳಿರ್ತೀರ ತುಂಬ ಆಯಿಲ್ ಅಂತ ಬಂದಾಗ ತುಂಬ ಯೂಟ್ಯೂಬ್ ಚಾನಲ್ಗಳಿಗೂ ಕೇಳಿರ್ಬೋದು, ತುಂಬ ಡಾಕ್ಟರ್ಸ್ ಕೈಯಿಂದಲೂ ನೀವು ಕೇಳಿರ್ಬೋದು. ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಆರ್ಗ್ಯಾನಿಕ್ ಎಕ್ಸ್ಟ್ರಾ ವರ್ಜಿನ್ ಆಯಿಲ್ ಅಂತ ಕೇಳಿರ್ಬೋದು ನೀವು ಅಲ್ವಾ. ಸೊ ಈ ಒಂದು ಆರ್ಗ್ಯಾನಿಕ್ ಎಕ್ಸ್ಟ್ರಾ ವರ್ಜಿನ್ ಅಂತ ಹೇಳಿದ ತಕ್ಷಣ ನೀವು ಅದನ್ನ ಬೈ ಮಾಡಿಬಿಡ್ತೀರಾ. ಸೊ ಅಲ್ಲಿ ವರ್ಜಿನ್ ಅಂತ ಬರೆದ್ರೆ ಅದು ಒಳ್ಳೆ ಆಯಿಲಾ? ಖಂಡಿತವಾಗ್ಲೂ ಅಲ್ಲ ಅಂತ ಹೇಳ್ತೇನೆ. ಸೊ ಈ ಒಂದು ವರ್ಜಿನ್ ಅಂತ ಬರೆದ ತಕ್ಷಣ ಇದು ಒಳ್ಳೆ ಆಯಿಲ್ ಅಂತೇಳಿ ನೀವು ಬೈ ಮಾಡಿಬಿಡ್ತೀರ. ಖಂಡಿತವಾಗ್ಲೂ ಅಲ್ಲ ಅಂತ ಹೇಳ್ತೇನೆ. ಸೊ ಯಾವ ರೀತಿಯಾದ ಎಣ್ಣೆಯನ್ನು ಬಳಸಬೇಕು, ಹಾಗೆ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಈ ಒಂದು ವಿಡಿಯೋದ ಎಂಡಲ್ಲಿ ಖಂಡಿತವಾಗ್ಲೂ ಹೇಳ್ತೇನೆ. ಸೊ ನೀವೇನು ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದ್ರೆ ನೋಡಿದ್ರೆ ಮಾತ್ರ ನಿಮಗೆ ಅದು ಅರ್ಥ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ಹೇಳೋದಾದರೆ ಈ ಒಂದು ಎಣ್ಣೆ 3 ವಿಧಗಳಲ್ಲಿ ಇದೆ. ಓಕೆನಾ? ಸೊ ಸ್ಯಾಚುರೇಟೆಡ್ ಫ್ಯಾಟ್, ಅನ್ಸ್ಯಾಚುರೇಟೆಡ್ ಫ್ಯಾಟ್ ಹಾಗೂ ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳಿದ್ರೆ ಏನಂತ ನಾವು ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಈ ಒಂದು 3 ಟೈಪ್ಸಲ್ಲಿ ನೀವು ಈ ಒಂದು ಎಣ್ಣೆಯ ಪದಾರ್ಥಗಳನ್ನು ವಿಂಗಡಿಸ್ಬೋದು. ಅಂದರೆ ಸ್ಯಾಚುರೇಟೆಡ್, ಅನ್ಸ್ಯಾಚುರೇಟೆಡ್ ಹಾಗೂ ಟ್ರಾನ್ಸ್ ಫ್ಯಾಟ್. ಫಸ್ಟ್ ಆಫ್ ಆಲ್ ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ ಏನು ಅಂತ ಹೇಳಿದ್ರೆ, ಹೇಳೋಕ್ಕಿಂತ ಮುಂಚೆ ನಾನು ಎಕ್ಸಾಂಪಲನ್ನು ಕೊಡ್ತೇನೆ, ಬಿಕಾಸ್ ಅದು ನಿಮಗೆ ತಲೆಗೆ ಇನ್ನಷ್ಟು ಹೋಗುತ್ತೆ. ಓಕೆನಾ? ಸೊ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳಿದ್ರೆ ಈ ಒಂದು ರೆಡ್ ಮೀಟ್ ಅಂದರೆ ಕೆಂಪು ಮಾಂಸಗಳೇನಿವೆ, ಈ ಬೀಫ್ ಏನಿದೆ, ಹಾಗೆ ಈ ಒಂದು ಹಂದಿ ಮಾಂಸ, ಇನ್ನು ಕುರಿ ಮಾಂಸ ಏನಿದೆ ಅಲ್ವಾ, ಸೊ ಇದು ರೆಡ್ ಮೀಟ್. ಸೊ ಈ ಒಂದು ರೆಡ್ ಮೀಟ್, ಬಟರ್ ಅಂದರೆ ಬೆಣ್ಣೆ, ಸೊ ಚೀಸ್, ಇನ್ನು ಕೋಕೋನಟ್ ಆಯಿಲ್ ಅಂತ ನಿಮಗೆ ಗೊತ್ತೇ ಇದೆ. ಸೊ ಈ ಒಂದು ವಸ್ತುಗಳೇನಿದೆ ಇದು ಸ್ಯಾಚುರೇಟೆಡ್ ಫ್ಯಾಟ್. ಓಕೆನಾ? ಸೊ ಇದನ್ನು ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಕರೀತಾರೆ. ಸೊ ನಾನು ಆದಷ್ಟು ಸಿಂಪಲ್ ಆಗಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಅದು ಬಹಳ ಮುಖ್ಯವಾಗಿ ಬೇಗ ಅರ್ಥ ಆಗುತ್ತೆ ಅಂತ ಹೇಳ್ತೇನೆ. ಸೊ ಇವುಗಳೆಲ್ಲವೂ ಏನು ಹೇಳಿದೆ ನಾನು ಇವಾಗ, ಅದು ಸ್ಯಾಚುರೇಟೆಡ್ ಫ್ಯಾಟ್. ಇನ್ನು ಅನ್ಸ್ಯಾಚುರೇಟೆಡ್ ಫ್ಯಾಟ್, ಕಮಿಂಗ್ ಟು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳಿದ್ರೆ ಇದು ದೇಹಕ್ಕೆ ತುಂಬ ಒಳ್ಳೆಯದಾದದ್ದು. ಅಂದರೆ ಸ್ಯಾಚುರೇಟೆಡ್ ಫ್ಯಾಟ್ ಒಳ್ಳೆಯದು ಅಂತ ನಾನು ಹೇಳ್ತಾ ಇಲ್ಲ. ಸೊ ಅದು ದಟ್ಸ್ ಓಕೆ, ಒಂದು ಮಟ್ಟಕ್ಕೆ ನಿಮಗೆ ಅದನ್ನು ಸೇವಿಸ್ಬೋದು. ಬಟ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಏನಿದೆ ಇದು ದೇಹಕ್ಕೆ ತುಂಬ ಒಳ್ಳೆಯದಾದಂತಹ ಫ್ಯಾಟ್ ಅಂತ ಹೇಳ್ಬೋದು. ಇದನ್ನು ಮಿತವಾಗಿ ಬಳಸಿದರೆ ಯಾವುದೇ ರೀತಿಯಾದಂತಹ ತೊಂದರೆ ದೇಹಕ್ಕೆ ಉಂಟಾಗುವುದಿಲ್ಲ. ಓಕೆನಾ? ಆದರೆ ನೀವು ಸ್ಯಾಚುರೇಟೆಡ್ ಫ್ಯಾಟ್ ಹಾಗೆ ಅಲ್ಲ. ಓಕೆನಾ? ಇದು ಅದರ ಬಳಕೆ ಆದಷ್ಟು ಕಡಿಮೆ ಮಾಡುವುದು ಉತ್ತಮ ಅಂತ ನಾನು ಹೇಳ್ತೇನೆ. ಇನ್ನು ನೀವೇನು ಹೇಳಬೇಕು ಅಂತ ಹೇಳಿದ್ರೆ, ಇದನ್ನು ಹೇಗೆ ಬಳಕೆ ಮಾಡ್ಬೋದು ಅನ್ನೋದಾದರೆ ಇದರ ಬಗ್ಗೆ ನಾನು ಈ ಒಂದು ವಿಡಿಯೋನ, ಈ ಒಂದು ಸ್ಯಾಚುರೇಟೆಡ್ ಫ್ಯಾಟ್ನ ಹೇಗೆ ಬಳಸ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದ ಎಂಡಲ್ಲಿ ಖಂಡಿತವಾಗ್ಲೂ ಹೇಳ್ತೇನೆ. ಸೊ ನೀವು ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತೇನೆ. ಸೊ ಈ ಒಂದು ಅನ್ಸ್ಯಾಚುರೇಟೆಡ್ ಫ್ಯಾಟಲ್ಲಿ ಯಾವುದೆಲ್ಲ ಬರುತ್ತೆ ಅಂತ ಹೇಳಿದ್ರೆ ನಟ್ಸ್, ಬಿಕಾಸ್ ಅದು ನಿಮ್ಮ ದೇಹಕ್ಕೆ ಹೆಚ್ಚು ಅಪಘಾತಕಾರಿ ಆಗುವುದಿಲ್ಲ. ಸೊ ನಟ್ಸ್ ಏನಿದೆ, ಸೀಡ್ಸ್ ಏನಿದೆ, ಬೀಜಗಳು ಅಲ್ವಾ. ಇನ್ನು ಈ ಒಂದು ಅನ್ಸ್ಯಾಚುರೇಟ್ ಫ್ಯಾಟ್ಗಳು ಯಾವುದಲ್ಲ ಅಂತ ನೀವು ಕೇಳ್ಬೋದು ಅಲ್ವಾ. ಸೊ ಅದು ಯಾವುದಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಟ್ಸ್ ಅಂದರೆ ಈ ಒಂದು ಗೋಡಂಬಿ, ಬಾದಾಮ್ ಏನಿದೆ, ಈ ಒಂದು ನಟ್ಸ್ ಅಲ್ವಾ, ವಾಲ್ನಟ್ ಏನಿದೆ, ಇವುಗಳೆಲ್ಲವೂ ನಟ್ಸ್ ಏನಿದೆ ಅದೆಲ್ಲವೂ ಕೂಡ ಒಳ್ಳೆಯದು, ತುಂಬ ಒಳ್ಳೆಯದು. ಅಂದರೆ ಅದು ಪರಿಷ್ಕರಿಸಿದ ಆಹಾರವಲ್ಲ. ಓಕೆನಾ? ಸೊ ಈ ಒಂದು ನಟ್ಸ್, ಸೀಡ್ಸ್ ಅಂದರೆ ಸನ್ಫ್ಲವರ್ ಸೀಡ್ ಏನಿದೆ, ಸೂರ್ಯಕಾಂತಿ ಬೀಜ ಅಂತ ಏನು ಹೇಳ್ತಾರೆ, ಇನ್ನು ಪಂಪ್ಕಿನ್ ಸೀಡ್ ಏನಿದೆ, ಚಿಯಾ ಸೀಡ್ಸ್ ಏನಿದೆ, ಇನ್ನು ಮೀನು, ಇವುಗಳೆಲ್ಲವೂ ಕೂಡ ಅನ್ಸ್ಯಾಚುರೇಟೆಡ್. ಅಂದರೆ ನಾವಾಗೆ ಮನುಷ್ಯರಾಗಿ ಉತ್ಪತ್ತಿ ಮಾಡಿದಂಥವುದಲ್ಲ ಹೌದು, ಅವುಗಳು ನ್ಯಾಚುರಲ್ ಆಗಿ ಬರುವಂಥದ್ದು, ನ್ಯಾಚುರಲ್ ಆಗಿ ಅವುಗಳಲ್ಲಿ ಇರುವಂಥ ಒಂದು ಫ್ಯಾಟ್ ಅದು. ಸೊ ಇವುಗಳನ್ನು ನ್ಯಾಚುರಲ್ ಫ್ಯಾಟ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಇವುಗಳಲ್ಲಿ ನಾವು ಯಾವುದೇ ರೀತಿಯಂತಹ ಫ್ಯಾಟನ್ನು ಸೇರಿಸ್ತಾ ಇಲ್ಲ. ಇದು ನ್ಯಾಚುರಲ್ ಆಗಿ ಅವುಗಳಲ್ಲಿ ಫ್ಯಾಟನ್ನು ಹೊಂದಿರುವಂಥ ಅಂಶಗಳಿವು. ಹಾಗಾಗಿ ಇದನ್ನು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳ್ತೇವೆ. ಸೊ ಇದು ದೇಹಕ್ಕೆ ತುಂಬ ಒಳ್ಳೆಯದಾದಂಥ ಫ್ಯಾಟ್ ಅಂತ ಕೂಡ ಹೇಳ್ತಾರೆ.
ನೆಕ್ಸ್ಟ್ ಇಸ್ ಟ್ರಾನ್ಸ್ ಫ್ಯಾಟ್ ಅಂದರೆ ಮೂರನೇದು ಟ್ರಾನ್ಸ್ ಫ್ಯಾಟ್. ಸೊ ಇವುಗಳು ನಿಮ್ಮ ದೇಹಕ್ಕೆ ತುಂಬ ಅಪಾಯಕಾರಿ ಅಂತಲೇ ಹೇಳ್ಬೋದು. ಒನ್ ಆಫ್ ದ ಡೇಂಜರಸ್ ಫುಡ್ ಅಂತಲೇ ಇದನ್ನು ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಅಂದರೆ ಯಾವುದಪ್ಪ ಈ ಒಂದು ಟ್ರಾನ್ಸ್ ಫ್ಯಾಟ್ ಅಂತ ನೀವು ಕೇಳ್ತೀರಲ್ವಾ. ಸೊ ಟ್ರಾನ್ಸ್ ಫ್ಯಾಟ್ ಯಾವುದು ಅಂತ ಹೇಳಿದ್ರೆ ತುಂಬ ಡೀಪ್ ಫ್ರೈ ಮಾಡಿರುವಂತಹ ಆಹಾರಗಳು, ಯಾವುದೆಲ್ಲ ಫ್ರೈಡ್ ಫುಡ್, ಪ್ರೊಸೆಸ್ಡ್ ಫುಡ್, ಬೇಕರಿ ಐಟಮ್ಸ್ ಏನೆಲ್ಲ ಇದೆ ಇವುಗಳು ತುಂಬ ಡೀಪ್ ಫ್ರೈಯನ್ನು ಮಾಡಿದಂತಹ ಐಟಮ್ಸ್ ಅಂತ ಹೇಳ್ಬೋದು ಅಲ್ವಾ. ಸೊ ಇದರಿಂದ ನಿಮಗೆ ನಿಮ್ಮ ದೇಹಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಕೊಬ್ಬಿನ ಅಂಶ ಒಳಗೊಳ್ಳುತ್ತೆ, ಹಾಗೆ ಅದು ಕರಿದ ಅಂಶಗಳನ್ನು ಹೊಂದಿರುತ್ತೆ. ಸೊ ಇದು ನಿಮ್ಮ ದೇಹದಲ್ಲಿ ಹಾರ್ಟ್ ಡಿಸೀಸ್ ಆ್ಯಂಡ್ ಕೊಲೆಸ್ಟ್ರಾಲ್ ಆ್ಯಂಡ್ ಡಯಾಬಿಟೀಸ್ ಅಂದರೆ ಮಧುಮೇಹ ಮತ್ತು ಹೈಪರ್ ಟೆನ್ಷನ್ಗೆ ಕಾರಣವಾಗುತ್ತೆ. ಸೊ ಆದ್ದರಿಂದ ಇದನ್ನು ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತಾರೆ. ಸೊ ಇದು ನಿಮ್ಮ ದೇಹಕ್ಕೆ ತುಂಬ ಕೆಟ್ಟದಾದಂತಹ ಫ್ಯಾಟ್ ಅಂತಲೇ ಹೇಳ್ಬೋದು. ಸೊ ಆದ್ದರಿಂದ ನಾನು ಸಜೆಸ್ಟ್ ಮಾಡುವಂತಹ ಅದು ಏನಂತ ಹೇಳಿದ್ರೆ ಆದಷ್ಟು ರಿಫೈನ್ಡ್ ಅಂದರೆ ಸಂಸ್ಕರಿಸಿದ ವಸ್ತುಗಳನ್ನು ಉಪಯೋಗಿಸಬೇಡಿ. ಯಾವುದೇ ವಸ್ತು ಆಗಿರಲಿ, ಯಾವುದೇ ಎಣ್ಣೆ ಆಗಿರಲಿ, ನಿಮ್ಮಲ್ಲಿ ಅದರ ಒಂದು ಪ್ಯಾಕೆಟ್ ಮೇಲೆ ನೀವು ಕಾಣ್ಬೋದು ರಿಫೈನ್ಡ್ ಆಯಿಲ್ ಅಂತ ಅಲ್ವಾ. ಸೊ ಈ ರಿಫೈನ್ಡ್ ಅಂತ ಹೇಳಿದ್ರೆ ಅದು ಸಂಸ್ಕರಿಸಿದ ಅಂತ ಅರ್ಥ. ಹಾಗಾದರೆ ಅದನ್ನು ಪುನಃ ಸಂಸ್ಕರಿಸಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ರಿಫೈನ್ಡ್ ಯಾವುದೇ ವಸ್ತು ಆಗಿರಲಿ ಅದರಲ್ಲಿ ರಿಫೈನ್ಡ್ ಅಂತ ಬರೆದಿದ್ರೆ ಖಂಡಿತವಾಗ್ಲೂ ಅದು ಒಳ್ಳೆಯದಲ್ಲ. ಅದು ಮೇ ಬಿ ಎಣ್ಣೆ, ಡಾಲ್ಡಾದಂತಹ ವಸ್ತುಗಳಾಗಿರ್ಬೋದು, ಇವುಗಳಲ್ಲಿ ರಿಫೈನ್ ಮಾಡಿರ್ತಾರೆ. ಪ್ರೊಸೆಸಿಂಗ್ ಕಳೆದು ಬಂದ ಆಹಾರವಾಗಿರುವ ಹಾಗೆ ಯಥೇಚ್ಛ ಕೆಮಿಕಲ್ಸ್ ಕೂಡ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ. ಹಾಗಾಗಿ ಇದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಸೊ ಎಲ್ಲ ಎಣ್ಣೆಗಳಲ್ಲೂ ಬರೆದಿರ್ತಾರೆ ರಿಫೈನ್ಡ್ ಅಂತ. ಸೊ ಈ ಒಂದು ಪ್ಯೂರ್ ರಿಫೈನ್ಡ್ ಅಂತ ಬರೆದಿದ್ರು ಕೂಡ ಅನ್ನೋ ಮಾತು ನೀವು ಕೇಳಿದರೆ ಖಂಡಿತ ಅದನ್ನು ಉಪಯೋಗಿಸದೆ ಇರೋದು ಒಳ್ಳೆಯದು ಅಂತ ನಾನು ಸಜೆಸ್ಟ್ ಮಾಡ್ತೇನೆ. ಇನ್ನು ನೀವೆಲ್ಲರೂ ಕೇಳ್ತಾ ಇರ್ತೀರಾ, ಹಾಗಿದ್ರೆ ನಾವು ಯಾವ ಥರದ ಆಯಿಲನ್ನು ಬಳಸಬೇಕು ಅಂತ ಅಲ್ವಾ. ಖಂಡಿತ ಹೇಳ್ತಾನೆ ಯಾವ ರೀತಿಯಾದಂತಹ ಆಯಿಲನ್ನು ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ. ನಾನು ಇವಾಗ ತಾನೇ ಹೇಳಿದೆ ರಿಫೈನ್ಡ್ ಆಯಿಲ್ ಅಂತ ಅದನ್ನು ಹೊರತುಪಡಿಸಿ, ರಿಫೈನ್ಡ್ ಅಂತ ಬರೆದಿರ್ತಾರೆ. ಸೊ ಈ ಒಂದು ರಿಫೈನ್ಡ್ ಆಯಿಲ್ ಅಂತ ಅದನ್ನು ಬರೆದಿದ್ರೆ ಅದನ್ನು ಹೊರತುಪಡಿಸಿ ಬೇರೆ ಯಾವ ಆಹಾರವಾಗಿರಲಿ ನಿಮಗೆ ಬಳಸ್ಬೋದು. ಆದರೆ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಅಂದರೆ ನೋಡಿ, ಈ ಒಂದು ತುಪ್ಪ, ತೆಂಗಿನಕಾಯಿ ಎಣ್ಣೆ, ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಏನು ಹೇಳ್ತಾರೆ, ಹಾಗೆ ವೆಜಿಟೇಬಲ್ ಆಯಿಲನ್ನು ಬಳಸಿ. ಎಲ್ರಿಗೂ ಅಂದರೆ ಬಡವರಿಗೆ ಖಂಡಿತವಾಗ್ಲೂ ಹೈ ಹೆಲ್ದಿ ಪ್ರಾಡಕ್ಟ್ಸ್ನ ರೆಫರ್ ಮಾಡಲಿಕ್ಕೆ ನನಗೆ ಆಗೋದಿಲ್ಲ. ಬಿಕಾಸ್ ಎಲ್ಲರೂ ಕೂಡ ಈಗ ನೀವು ಗೀಯನ್ನೇ ಯೂಸ್ ಮಾಡಿ, ಅಂದರೆ ತುಪ್ಪವನ್ನೇ ನಿಮ್ಮ ಡೈಲಿ ರೂಟೀನಲ್ಲಿ ಯೂಸ್ ಮಾಡಿ ಅಂದರೆ ಖಂಡಿತವಾಗ್ಲೂ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಥವಾ ಬಡವರಿಗೆ ಇದನ್ನು ಯೂಸ್ ಮಾಡೋಕ್ಕಾಗುತ್ತಾ? ಖಂಡಿತವಾಗ್ಲೂ ಆಗೋದಿಲ್ಲ. ಹಾಗಿದ್ರೆ ಇವತ್ತಿನ ಸಿಚುವೇಶನ್ ಕಂಡೀಷನ್ಗೆ ನಮಗೆ ಒಗ್ಕೊಂಡು ಹೋಗಬೇಕು ಬಡವರಿಗೆ ಅಂತ ಹೇಳಿದ್ರೆ ಹಾಗೆ ಇದೆ ಇವತ್ತಿನೊಂದು ಕಂಡೀಷನ್ ಅಲ್ವಾ. ಹಾಗಿದ್ರೆ ಅವರು ಏನು ದುಡಿತಿದ್ರೆ ಅದು ಅವರ ಡೈಲಿ ಅಂದರೆ ಅವರ ಒಂದು ಡೈಲಿ ಹ್ಯಾಬಿಟ್ಸ್ ಏನಿದೆ ಅವರ ಹೊಟ್ಟೆಪಾಡಿಗೆ ಸಾಲ್ತಾ ಇಲ್ಲ. ಹಾಗಾಗಿ ಶ್ರೀಮಂತರ ಥರ ಬಡವರಿಗೆ ಲೈಫ್ ಲೀಡ್ ಮಾಡೋಕ್ಕೆ ಆಗೋದೇ ಇಲ್ಲ. ಆದ್ದರಿಂದ ನೀವು ಯಾವ ಎಣ್ಣೆಯನ್ನು ಬಳಸ್ತೀರೋ ಅದು ದಿನದಲ್ಲಿ 10%ಗಿಂತ ಕಡಿಮೆ ಇರಲಿ ಅಂತ ನಾನು ಹೇಳ್ತೇನೆ. ಅಂದರೆ ನಿಮ್ಮ ಒಂದು ಡೈಲಿ ಕ್ಯಾಲೋರೀಸ್ ಏನಿದೆ ಅದು 10%ಗಿಂತ ಕಡಿಮೆ ಮಾಡ್ಕೊಳ್ಳಿ ಅಂತ. ಅಂದರೆ ಏನಪ್ಪ ಅಂತ ಹೇಳಿದ್ರೆ 10% ಅಂದರೆ ಹೇಗೆ ಮೇಡಮ್ ಅಂತ ನೀವು ಕೇಳ್ಬೋದು. ನಿಜವಾಗ್ಲೂ ದಟ್ ಈಸ್ 1500 ಕ್ಯಾಲೋರೀಸ್ನ ಮಾತ್ರ ನೀವು ಡೈಲಿ ಕನ್ಸ್ಯೂಮ್ ಮಾಡಿ, ಅಂದರೆ ಡೈಲಿ ನಿಮ್ಮ ದೇಹಕ್ಕೆ ತಗೊಳ್ಳಿ. ಅಂದರೆ ಮ್ಯಾಕ್ಸಿಮಮ್ 2 ಸ್ಪೂನ್ ಆಫ್ ಆಯಿಲ್, ಅಂದರೆ ನಿಮ್ಮ ಒಂದು ದಿನದಲ್ಲಿ ಯಾವುದೇ ಆಹಾರವನ್ನು ಸೇವಿಸಿ ಮ್ಯಾಕ್ಸಿಮಮ್ ಅದರಲ್ಲಿ 2 ಸ್ಪೂನ್ ಆಫ್ ಆಯಿಲ್ ಮಾತ್ರ ಇರಬೇಕು ಅಂತ ಹೇಳ್ತೇನೆ. 2 ಸ್ಪೂನಷ್ಟು ಆಯಿಲ್ ಮಾತ್ರ ನಿಮ್ಮ ಒಂದು ದೇಹದಲ್ಲಿ ಇನ್ಕ್ಲೂಡ್ ಆಗಬೇಕು. ನೀವು ಯಾವುದೇ ವಸ್ತುವನ್ನು ತಿನ್ನಿ, ಹೇಗೆ ಬೇಕಾದರೂ ತಿನ್ನಿ, ಅದರಲ್ಲಿ ಯಾವುದೇ ಕಂಟೆಂಟ್ ಫುಡ್ ತಗೊಳ್ಳಿ, ಅದರಲ್ಲಿ 2 ಸ್ಪೂನ್ ಆಫ್ ಆಯಿಲ್ ಮಾತ್ರ ಇರಬೇಕು. ಅಷ್ಟು ಮಾತ್ರ ನೀವು ಕನ್ಸ್ಯೂಮ್ ಮಾಡಿ ಅಂತ ಹೇಳ್ತೇನೆ. ಇನ್ನು ಕೆಲವೊಂದು ಆಹಾರ ಅಂದರೆ ಎಣ್ಣೆ, ಈ ಒಂದು ಕೆಲವೊಂದು ಆಹಾರನ ನಾನು ಸಜೆಸ್ಟ್ ಮಾಡ್ತೇನೆ. ನಾನು ಸಜೆಸ್ಟ್ ಮಾಡುವ ಆಹಾರಗಳೇನಪ್ಪ ಅಂತ ಹೇಳಿದ್ರೆ ತೆಂಗಿನ ಎಣ್ಣೆನ ನಿಮಗೆ ಸಜೆಸ್ಟ್ ಮಾಡ್ತೇನೆ. ಬಿಕಾಸ್ ಇದು ಬ್ರೈನ್ ಡೆವಲಪ್ಮೆಂಟಿಗೆ ಒಳ್ಳೆಯದು ಅಂತ ಹೇಳ್ತೇನೆ. ಸೊ ಶುದ್ಧವಾದ ಎಣ್ಣೆ ಅಂದರೆ ನಿಮ್ಮ ಕಣ್ಣಾರೆ ಒಣಗಿಸಿ ಆಡಿಸಿದ ಎಣ್ಣೆ ಬಹಳ ಒಳ್ಳೆಯದು ಅಂತ ಹೇಳ್ತೇನೆ. ಈ ತೆಂಗಿನ ಎಣ್ಣೆ ನೀವು ತೋಟ ಇರೋರಾದರೆ ಪರವಾಗಿಲ್ಲ, ಖಂಡಿತವಾಗ್ಲೂ ಇದು ಒಳ್ಳೆಯದು. ಈಗಿನ ತೆಂಗಿನಕಾಯಿ ರೇಟಿಗೆಲ್ಲ ಖಂಡಿತವಾಗ್ಲೂ ಆಗೋದಿಲ್ಲ. ಆದರೂ ಕೂಡ ಶುದ್ಧವಾದದನ್ನೇ ನನಗೆ ತಿನ್ನಬೇಕು ಅಂತ ಹೇಳಿದ್ರೆ, ಶುದ್ಧವಾದ ಆಹಾರವನ್ನೇ ನಾನು ತಗೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಲೂ ಈ ಒಂದು ಒಣಗಿಸಿ ಆಡಿಸಿದ ಎಣ್ಣೆ ಅದು ಬಹಳ ಒಳ್ಳೆಯದು. ನಿಮ್ಮ ಕಣ್ಣ ಮುಂದೆ ಇರುತ್ತೆ ಅಲ್ವಾ, ನಿಮ್ಮ ಕಣ್ಣ ಮುಂದೆ ಅದು ಮಾಡಿಕೊಡ್ತಾರೆ ಅಂದರೆ ಒಳ್ಳೆಯದು. ಇನ್ನು ತುಪ್ಪ, ಇದು ತುಂಬ ಒಳ್ಳೆಯದು. ಇದು ನಿಮ್ಮ ಡೈಜೆಷನ್ ಪ್ರೊಸೆಸನ್ನು ಬೂಸ್ಟ್ ಮಾಡುತ್ತೆ, ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಆ್ಯಂಡ್ ಇಮ್ಯೂನ್ ಸಿಸ್ಟಮನ್ನು ಕೂಡ ಹೆಚ್ಚಿಸುತ್ತೆ. ಹಾಗಾಗಿ ನಿಮಗೆ ತುಪ್ಪವನ್ನು ಕೂಡ ಡೈಲಿ ಅದನ್ನು ಕನ್ಸ್ಯೂಮ್ ಮಾಡಬೇಡಿ. ಬಟ್ ಇನ್ ಇಂಟರ್ವಲ್ ಪೀರಿಯಡ್ಸ್ ನಿಮಗೆ ಯಾವಾಗೆಲ್ಲ ಇದು ಬೇಕು ಅಂತ ಅನಿಸುತ್ತೆ ಯಾವಾಗಾದರೂ ನಿಮಗೆ ಇದನ್ನು ತಿನ್ಬೋದು ಅಂತ ಹೇಳ್ತೇನೆ. ಇನ್ನು ಇದು ರಿಚ್ ಇನ್ ವಿಟಮಿನ್ ಎ, ಡಿ, ಇ ಅಂತ ಕೂಡ ಹೇಳ್ತೇನೆ. ಇನ್ನು ಈ ಒಂದು ವಿಟಮಿನ್ಸ್ ಅಲ್ಲಿ ಇದು ಕೂಡ ರಿಚ್ ಆಗಿದೆ ಈ ಒಂದು ತುಪ್ಪ.
ಇನ್ನು ಮಸ್ಟರ್ಡ್ ಆಯಿಲ್ ಅಂತ ಏನು ಹೇಳ್ತಾರೆ, ಸಾಸಿವೆ ಎಣ್ಣೆ ಅಂತ ಹೇಳ್ತಾರೆ, ಇದು ಗುಡ್ ಫಾರ್ ಹಾರ್ಟ್ ಅಂತ ಹೇಳ್ತೇನೆ. ಈ ಒಂದು ಹೃದಯದ ಹೆಲ್ತಿಗೆ ಇದು ತುಂಬ ಒಳ್ಳೆಯದು. ಆ್ಯಂಡ್ ಇದು ಆ್ಯಂಟಿ ಇನ್ಫ್ಲಮೇಟರಿ ರಿಚ್ ಆಗಿರುತ್ತೆ. ಹಾಗಾಗಿ ನಿಮಗೆ ಇದನ್ನು ತುಂಬ ಆಗಿ ಯೂಸ್ ಮಾಡ್ಕೋಬೋದು. ಅಂದರೆ ತುಂಬ ಜನರಿಗೆ ಇಷ್ಟವಿರೋದಿಲ್ಲ, ಆದರೂ ಕೂಡ ನಿಮಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದು ಆ್ಯಂಟಿ ಇನ್ಫ್ಲಮೇಟರಿ, ಸೊ ನಿಮಗೆ ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಇದು ಒಮೆಗಾ 3 ಅನ್ನು ಕೂಡ ಹೊಂದಿದೆ. ಇನ್ನು ಸೆಸಮೆ ಆಯಿಲ್ ಅಂತ ಕೂಡ ಹೇಳ್ತಾರಲ್ವಾ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇದು ಜಾಯಿಂಟ್ ಆ್ಯಂಡ್ ಸ್ಕಿನ್ ಏನಿದೆ, ನಿಮ್ಮ ಒಂದು ಕೀಲು ನೋವು ಏನಿದೆ ಅದಕ್ಕೂ ಕೂಡ ತುಂಬ ಉಪಯೋಗಕಾರಿಯಾಗುತ್ತೆ. ಹಾಗೆ ನಿಮ್ಮ ಸ್ಕಿನ್ ಟೋನನ್ನು ಕೂಡ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಕಾಪಾಡ್ಕೊಳ್ಳೋಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಇದು ಕೂಡ ಈ ಒಂದು ಹೆಲ್ದಿ ಆಗಿರುತ್ತೆ. ಈ ಒಂದು ಸೆಸಮೆ ಪ್ರಾಡಕ್ಟ್ಸ್ ಇದು ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರುತ್ತೆ. ಹಾಗೆ ಇದ್ರೆ ನಿಮಗೆ ಸೆಸಮಿ ಆಯಿಲ್ನ ಕೂಡ ಯೂಸ್ ಮಾಡ್ಕೋಬೋದು. ಇನ್ನು ಗ್ರೌಂಡ್ ನಟ್ ಆಯಿಲ್ ಅದನ್ನ ಕೂಡ ನಿಮಗೆ ಯೂಸ್ ಮಾಡ್ಕೋಬೋದು. ಇದು ಹಾರ್ಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಇದು ಹಾರ್ಟಿಗೆ ತುಂಬ ಹತ್ತಿರವಾದಂತಹ ಒಂದು ಒಳ್ಳೆ ಆಯಿಲ್. ಸೊ ಇದನ್ನು ಗ್ರೌಂಡ್ ನಟ್ನ ಆಯಿಲ್ನ ಕೂಡ ನಿಮಗೆ ಯೂಸ್ ಮಾಡ್ಕೋಬೋದು ನಿಮ್ಮ ಒಂದು ಡೈಲಿ ರೂಟೀನಲ್ಲಿ. ಹಾಗಾಗಿ ಈ ಒಂದು ವಿಷಯಗಳನ್ನ ನಾನು ಏನು ಹೇಳಿದೆ ಅದನ್ನ ನಿಮಗೆ ತುಂಬ ನಿಮ್ಮ ಒಂದು ಡೈಲಿ ಲೈಫ್ನಲ್ಲಿ ಡೈಲಿ ರೂಟೀನಲ್ಲಿ ನಿಮಗೆ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೇನೆ. ಬಿಕಾಸ್ ಇವುಗಳನ್ನ ಯೂಸ್ ಮಾಡ್ತಾ ಇರ್ಬೋದು, ಎಲ್ಲವನ್ನ ನಿಮಗೆ ಯೂಸ್ ಮಾಡ್ಕೋಬೋದು. ಬಟ್ ನಿಮ್ಮ ಒಂದು ಡೈಲಿ ರೂಟ್ನಲ್ಲಿ 10% ಕ್ಯಾಲೋರಿಗಿಂತ ಜಾಸ್ತಿ, ಅಂದರೆ 1500ಗಿಂತ ಜಾಸ್ತಿ ನಿಮ್ಮ ಒಂದು ಕ್ಯಾಲೋರೀಸ್ಗಿಂತ ಜಾಸ್ತಿ ನಿಮ್ಮ ದೇಹದಲ್ಲಿ ಅಳವಡಿಸ್ಕೊಳ್ಬೇಡಿ ಒಂದು ದಿನದಲ್ಲಿ. ಹಾಗಾಗಿ ಜಸ್ಟ್ 2 ಸ್ಪೂನ್ಸ್ ಆಫ್ ಆಯಿಲ್ನ ಮಾತ್ರ ನಿಮ್ಮ ದಿನದಿಂದ ದಿನಕ್ಕೆ ನೀವೇನು ಬಳಸಿದ್ರೆ ಒಂದು ದೈನಂದಿನ ಜೀವನದಲ್ಲಿ ಡೈಲಿ 2 ಸ್ಪೂನ್ ಆಫ್ ಆಯಿಲ್ನ ಮಾತ್ರ ಕನ್ಸ್ಯೂಮ್ ಮಾಡೋಕ್ಕೆ ಟ್ರೈ ಮಾಡಿ. ಎವ್ರಿಥಿಂಗ್ ವಿಲ್ ಬಿ ಓಕೆ ಅಂತ ಹೇಳ್ತೇನೆ. ಓಕೆನಾ? ಸೊ ಹಾಗಾಗಿ 2 ಸ್ಪೂನ್ಸ್ ಆಫ್ ಆಯಿಲ್ ಏನಿದೆ ಇದನ್ನ ಮಾತ್ರ ತಗೊಳ್ಳಿ ಡೈಲಿ ಅಂತ ಹೇಳ್ತೇನೆ. ಸೊ ಯಾವ ಆಯಿಲನ್ನು ಬೇಕಾದರೆ ಬಳಸ್ಕೊಳ್ಳಿ. ಅಂದರೆ ರಿಫೈನ್ಡ್ ಆಯಿಲ್ನ ಬಿಟ್ಟು, ಈ ಒಂದು ಪ್ಯೂರ್ ರಿಫೈನ್ಡ್ ಆಯಿಲ್ ಅಂತ ಹೇಳಿದ್ರು ಕೂಡ, ಪಾಮ್ ಆಯಿಲ್, ರಿಫೈನ್ಡ್ ಆಯಿಲ್ ಅಂತ ಏನು ಹೇಳ್ತೀರಾ ಅದನ್ನ ಬಿಟ್ಟು ಈ ಒಂದು ಆಯಿಲ್ನ ಬೇರೆ ಆಯಿಲ್ಗಳನ್ನ ಬಳಸಿ ತೆಂಗಿನ ಎಣ್ಣೆನ ಬಳಸ್ಬೋದು, ಹಾಗೆ ತುಪ್ಪವನ್ನು ಬಳಸ್ಬೋದು. ಅಂದರೆ ತೆಂಗಿನ ಎಣ್ಣೆನ ಕೂಡ ತುಂಬ ಯಥೇಚ್ಛವಾಗಿ ಬಳಸಬೇಡಿ. ಅಂದರೆ ಅದು ಕೂಡ ಅಷ್ಟೇ, ಎಲ್ಲದಕ್ಕೂ ಲಿಮಿಟ್ ಇದೆ. 2 ಸ್ಪೂನ್ಸ್ ಆಫ್ ಆಯಿಲ್ಸ್. ಓಕೆನಾ? ಸೊ ಎಲ್ಲವೂ ಕೂಡ ಕ್ಲಿಯರ್ ಮಾಡಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಎಣ್ಣೆನ ಬಳಸ್ಬೋದು, ಯಾವ ಥರ ಎಣ್ಣೆನ ಬಳಸ್ಬೋದು, ಹಾಗೆ ಸ್ಯಾಚುರೇಟೆಡ್ ಅಂದರೆ ಫ್ಯಾಟ್ ಅಂತ ಹೇಳಿದ್ರೆ ಏನು, ಹಾಗೆ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳಿದ್ರೆ ಏನು, ಹಾಗೆ ಟ್ರಾನ್ಸ್ ಫ್ಯಾಟ್ ಅಂತ ಹೇಳಿದ್ರೆ ಏನು, ಅದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ. ಸೊ ಇದರಲ್ಲಿ ಯಾವುದನ್ನು ಚೂಸ್ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟದ್ದು ಅಲ್ವಾ. ಸೊ ಹಾಗಾಗಿ ಚೂಸ್ ದ ಬೆಸ್ಟ್ ಫಾರ್ ಯುವರ್ ಹೆಲ್ತ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.